ಬೇಯಿಸಬೇಡ ಕಾಯಬೇಡ ಕಾಯಿಸಬೇಡ ಬೀಸಲಿರುವ ಗಾಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗನಿ ಎಡಿಟಿಂಗ್ ಸ್ಟುಡಿಯೋ. ಫ್ರೆಂಡ್ಸ್, ಪ್ರಿವ್ಯೂಲಿ ನೋಡ್ತಾ ಇರಲ್ಲ ಈ ರೀತಿ ಮೂಡ್ ಆಫ್ ಸ್ಟೇಟಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ವೆರಿ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಪ್ಲಸ್ ಮೇಲೆ ಒತ್ತಿ ರೀತಿ ಒತ್ಬಿಟ್ಟು ಪ್ಲಸ್ ಮಾರ್ಕ್ನ ಒತ್ತಬೇಕಾಯ್ತು. ಒತ್ಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಒತ್ತಿ, ಪ್ಲಸ್ ಮೇಲೆ ಒತ್ತಿ, ಮೀಡಿಯಾ ಮೇಲೆ ಒತ್ತಿ, ನಿಮ್ಗೆ ಯಾವ ಥರ ಫೋಟೋ ಬೇಕಾಗುತ್ತೋ ಆ ಥರ ಫೋಟೋನ ಆ್ಯಡ್ ಮಾಡಿಕೊಂಡು ಫುಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಒಂದು ಲಿರಿಕ್ ವಿಡಿಯೋ ಕೊಟ್ಟಿರ್ತೀನಿ. ಆ ಲಿರಿಕ್ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಫೋಟೋವನ್ನು ಎಂಡ್ವರೆಗೂ ಟ್ಯಾಪ್ ಮಾಡಬೇಕಾಗುತ್ತೆ. ಈ ರೀತಿ ಅದನ್ನ ಟ್ಯಾಪ್ ಮಾಡಾದ್ಮೇಲೆ ಸ್ವಲ್ಪ ವಿಡಿಯೋವನ್ನು ಒತ್ತಿಡ್ಕೊಂಡು ಎಫೆಕ್ಟ್ ಮೇಲೆ ಒತ್ತಿ ಲೈಟನ್ನು ಕೊಟ್ಟು ಕಲರ್ ಲೈಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಇದನ್ನ ಕಲರ್ ಲೈಟ್ ಕೊಟ್ಟಾದ್ಮೇಲೆ ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಈ ರೀತಿ ಇದನ್ನ ಸೇಕಪ್ಪನ್ನು ಓಪನ್ ಮಾಡ್ಕೊಂಬಿಟ್ಟು ಇದನ್ನ ಒಂದು ಎಡಿಟ್ ಗ್ರೂಪ್ನ ಕಾಪಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ಫುಲ್ ಎಂಡ್ವರೆಗೂ ಇದನ್ನ ಟ್ಯಾಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಟ್ಯಾಪ್ ಮಾಡಾದ್ಮೇಲೆ ವೀಡಿಯೋವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಕೆಳಗಡೆ ತಗೊಬೇಕಾಗುತ್ತೆ. ಅದನ್ನ ಈ ರೀತಿ ಇದನ್ನ ನೋಡಿಕೊಂಡು ಕೆಳಗಡೆ ತಗೊಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ತಗೊಂಬಂದ್ಬಿಟ್ಟು ಅದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ವೀಡಿಯೋವನ್ನು ಕರೆಕ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒತ್ತಿಡ್ಕೊಂಡು ಕೆಳಗಡೆ ತಗೊಬೇಕಾಗುತ್ತೆ. ಈ ರೀತಿ ಕರೆಕ್ಟೆಲ್ಲ ಅಡ್ಜಸ್ಟ್ ಆಗ್ತಾಯಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ಕರೆಕ್ಟೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ಬ್ಯಾಕ್ ಬಂದುಬಿಟ್ಟು ಮತ್ತು ಸೇಕಪೆಟ್ನ ಓಪನ್ ಮಾಡ್ಕೊಂಡು ಫೋಟೋಕ್ಕಿರೋ ಎಫೆಕ್ಟನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಮತ್ತು ಆ ಒಂದು ಫೋಟೋಕ್ಕೆ ಈ ಒಂದು ಎಫೆಕ್ಟನ್ನು ಪೇಸ್ಟ್ ಮಾಡ್ಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಆದಮೇಲೆ ಕರೆಕ್ಟೆಲ್ಲ ಅಡ್ಜಸ್ಟ್ ಆಗ್ತಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಮೇಲೆ ಎಕ್ಸ್ಪೋರ್ಟ್ ಮಾಡಿದರೆ ಈ ಒಂದು ವಿಡಿಯೋ